ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿಯ ಕೃಪೆ, ಆಶೀರ್ವಾದ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ, ವಿದ್ಯೆ, ಬುದ್ಧಿ, ಆಯುರಾರೋಗ್ಯ, ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ನೀವೆಲ್ಲರೂ ದಸರಾ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೆ ನೀವು ಯಾವ ಥರ ದಸರಾ ಹಬ್ಬನ, ಆಯುಧ ಪೂಜೆನ, ವಿಜಯದಶಮಿನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಅಂದ್ರೇ ಒಂಥರ ಸ್ಪೆಷಲ್. ಇನ್ನು ನಮ್ಮಮ್ಮ ಬೆಳಗ್ಗೆ ಎದ್ದು ಎಲ್ಲ ಆಯುಧಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ರು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೆಲಸ ಇದ್ದಿದ್ದರಿಂದ. ಸೊ ಪೂಜೆನ ಮಾಡ್ತಾ ಇರೋದನ್ನು ಮಾತ್ರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ನಮ್ಮ ಮನೆಯಲ್ಲಿ ಪೂಜಾ ಪುನಸ್ಕಾರಗಳಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಅದರಲ್ಲೂ ಇವಾಗ ದಸರಾ ಹಬ್ಬ ಅಂದಮೇಲೆ ಕೇಳಬೇಕಾ? ನೀವೇ ನೋಡ್ಬೋದು, ನೋಡಿ ನೀವೇ. ನಾನು ಒಂದು ಮಾತಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮನೆಗಳಲ್ಲಿ ಪೂಜೆ ಮಾಡಿ, ಇಲ್ಲ ಅನ್ನಲ್ಲ. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಇದ್ದರೆ, ಮಕ್ಕಳು ಅಂತಲ್ಲ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಚಿಕ್ಕ ಮಕ್ಳಿಗೆ ಗೊತ್ತಿರೋದಿಲ್ಲ. ಏನೋ ಒಂದು ಪೂಜೆ ಮಾಡ್ತಾಯಿದ್ದಾರೆ ಅಂತ ಸುಮ್ಮನಾಗಿರ್ತಾರೆ. ಬಟ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಆ ಪೂಜೆ ಏನಕ್ಕೆ ಮಾಡ್ತಾರೆ, ಆ ಒಂದು ಪೂಜೆಯ ವಿಶೇಷತೆ ಏನು? ಇವಾಗ ದಸರಾ ಹಬ್ಬದ ವಿಶೇಷತೆ ಏನು? ಮೈಸೂರು ಚಾಮುಂಡೇಶ್ವರಿ 9 ದಿನಗಳು 9 ಅವತಾರಗಳನ್ನೆತ್ತಿ ಮಹಿಷಾಸುರನ ಸಂಹಾರ ಮಾಡಿದ್ಲು ಅಲ್ವಾ? ಸೊ ಆ 9 ದಿನ ನವರಾತ್ರಿ ಎಂದು ನಾವು ಆಚರಣೆ ಮಾಡ್ತೀವಿ. ಆ್ಯಂಡ್ ಅವಳಿಗೆ ಜಯ ಸಿಕ್ಕಿದಂತಹ ದಿನ ನಾವು ವಿಜಯದಶಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಆಯುಧ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ, ಆಯುಧಗಳು ಏನೇನು ಆಯುಧಗಳನ್ನು, ಯಾವ್ಯಾವ ಆಯುಧಗಳು ಮೈಸೂರು ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಉಪಯೋಗಿಸಿದ್ಲು. ಸೊ ಎಲ್ಲ ಆಯುಧಗಳಿಗೂ ನಾವು ಪೂಜೆ ಮಾಡ್ತೀವಿ ಅಲ್ವಾ? ಬಿಕಾಸ್ ಆವಾಗ ಆಯುಧಗಳು ಅಮ್ಮಂಗೆ ಸಾಥ್ ಕೊಟ್ಟಿತ್ತು ಮಹಿಷಾಸುರನ ಸಂಹಾರಕ್ಕಾಗಿ. ಆ್ಯಂಡ್ ಇವಾಗ ಆಯುಧ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ, ವರ್ಷವಿಡೀ ನಮ್ಮ ಆಯುಧಗಳು ನಮಗೆ ಎಷ್ಟೋ ಸಾಥ್ ಕೊಟ್ಟಿರುತ್ತೆ ನಮ್ಮ ಕೆಲಸ ಕಾರ್ಯಗಳಿಗೆಲ್ಲ. ಸೊ ಅದಕ್ಕೆ ವರ್ಷಕ್ಕೆ ಒಂದು ಸಲನಾದರೂ ಪೂಜೆ ಮಾಡದೇ ಇದ್ದರೆ ಹೇಗೆ ಅಲ್ವಾ? ಅದು ಕೂಡ ಒಂದು ದೇವ್ರ ಸಮಾನ. ನಾವು ಬಳಕೆ ಮಾಡೋ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ನಾವು ನೋಡೋ TV ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆಲ್ಲನೂ ಆ ಒಂದಿನ ಪೂಜೆ ಮಾಡಿದಾಗ ಮತ್ತೆ ಜೀವ ಬರುತ್ತೆ. ಅದು ಅಂದ್ಕೊಳ್ಳುತ್ತಂತೆ, ಇನ್ನು ಮುಂದೆ ಇವ್ರು ಮಾಡೋ ಕೆಲಸಕ್ಕೆ ನಾನು ಸಾಥ್ ಕೊಡಬೇಕು ಅಂತ. ಯಾಕಂದರೆ ಅದಕ್ಕೆ ಪೂಜೆ ಮಾಡಿ ನಾವು ಶಾಂತಿ ಮಾಡಿರ್ತೀವಿ ಅಲ್ವಾ? ಸೊ ಇದು ಆಯುಧಗಳ ಪೂಜೆ, ಆಯಿತಾ? ಈ ಆಯುಧಗಳ ಪೂಜೆ ಮಾಡಿದ್ರೆ ಅದರಿಂದ ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ಯಾವುದೇ ತೊಂದರೆ ಆಗೋಲ್ಲ. ಹಾಗೆ ಬೇರೆಯವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಮಾಡಲ್ಲ ಆ ಆಯುಧಗಳು. ಅದಕ್ಕೋಸ್ಕರ ಆಯುಧ ಪೂಜೆ ಮಾಡ್ತೀವಿ. ಇನ್ನು ಮನೆ ಪೂಜೆ ಆಯಿತು, ಮಹಾಮಂಗಳಾರತಿನೂ ಅಮ್ಮ ಮಾಡಾದ್ಮೇಲೆ ಎಲ್ಲರೂ ಆರತಿ ತೊಗೊಂಡ್ವಿ. ಇವಾಗ ನಮ್ಮಮ್ಮ ಅದೇ ಸಾಂಬ್ರಾಣಿ ಹೊಗೆನ ಕೊಡ್ತಾ ಇದ್ದಾರೆ ಎಲ್ಲ ಆಯುಧಗಳಿಗೂ. ಇದು ನಮ್ಮ ಮನೆಯಲ್ಲಿ ಮ್ಯಾಂಡೇಟ್ರಿ ಬಿಡಿ. ಪೂಜೆ ಆಯಿತು ಅಂದರೆ ಸಾಂಬ್ರಾಣಿ ಹೊಗೆ. ಆ್ಯಂಡ್ ಇದು ನೀವು ನೋಡಿರ್ಬೋದು, ಹಾಕ್ತಾರೆ ಅಲ್ವಾ, ಲಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಕಟ್ಟಿ ಹಾಕಿ ಇವಾಗ ಲಿಂಬೆಹಣ್ಣಿನ ಆರತಿ ಮಾಡ್ತಾ ಇದ್ದಾರೆ.
ಈ ನಿಂಬೆಹಣ್ಣಿನ ಆರತಿ ಯಾಕೆ ಮಾಡೋದು ಅಂದರೆ ದೃಷ್ಟಿ ಪರಿಹಾರ ಆಗೋದಕ್ಕೆ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಮನೆಯಲ್ಲೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದುಷ್ಟಶಕ್ತಿಗಳ ಕಣ್ಣಾಗಿರ್ಬೋದು ಅಥವಾ ಬೇರೆಯವ್ರ ಕಣ್ಣಾಗಿರ್ಬೋದು ಎಲ್ಲದನ್ನು ಪರಿಹಾರ ಆಗೋದಕ್ಕೆ ದೃಷ್ಟಿನ ತೆಗಿತಾರೆ. ನೋಡ್ತಿರ್ಬೋದು ನೀವೇ ನೋಡಿ, ಈ ಥರ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು. ಸೊ ಈಗ ಮನೆ ಪೂಜೆ ಎಲ್ಲ ಆಗಿದೆ. ಇವಾಗ ನಮ್ಮ ಓಂಕಾರ ಟೂರಿಸ್ಟ್ದು ಗೋಡೌನ್ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅಮ್ಮ ಎಲ್ಲ ಆಯುಧಗಳಿಗೂ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಕೊಂಡು ಬರ್ತಾಯಿದ್ದಾರೆ, ನೀವೇ ನೋಡ್ಬೋದು. ಓಂಕಾರ ಟೂರಿಸ್ಟ್ದು ಗೋಡೌನ್ ಅಂದರೆ ಲೈಕ್ ನಮ್ಮದು ಒಂದು ಟ್ರಾವೆಲ್ ಏಜೆನ್ಸಿ ಇದೆ. ನಾವು ಟೂರ್ ಪ್ಯಾಕೇಜ್ಗಳನ್ನು ಮಾಡ್ತೀವಿ ಸೀನಿಯರ್ ಸಿಟಿಸನ್ಸಿಗೆ ಎಸ್ಪೆಷಲಿ. ಆ್ಯಂಡ್ ನಾವು ಮೇಯ್ನ್ಲಿ ಕಾನ್ಸಂಟ್ರೇಟ್ ಮಾಡೋದೇ ಪಿಲಿಗ್ರಿಮೇಜ್ ಟೂರಿಸಮ್ ಮೇಲೆ, ಐ ಮೀನ್ ರಿಲಿಜಿಯಸ್ ಟೂರಿಸಮ್, ಈ ದೇವಸ್ಥಾನಗಳು ಆ ಥರದ ಮೇಲೆ. ಆ್ಯಂಡ್ ಆಲ್ಸೋ ನಾವು ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಆಮೇಲೆ ಇಂಟರ್ನ್ಯಾಷನಲ್ ಟೂರ್ ಕೂಡ ಮಾಡ್ತೀವಿ ನಾವು. ನಾಟ್ ಓನ್ಲಿ ಫಾರ್ ಸೀನಿಯರ್ ಸಿಟಿಸನ್ಸ್, ಫಾರ್ ಈಚ್ ಏಜ್ ಗ್ರೂಪ್ ಎಲ್ರಿಗೂ ಮಾಡ್ತೀವಿ. ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾಗಿರೋರ್ವರೆಗೂ ನಾವು ಮಾಡ್ತೀವಿ ಗ್ರೂಪ್ ಪ್ಯಾಕೇಜ್ದು. ಸೊ ಇದಕ್ಕೆಲ್ಲ ಏನಕ್ಕೆ ಪೂಜೆ ಮಾಡ್ತಾಯಿದ್ದೀರಾ ಅಂತ ನೀವು ಅಂದ್ಕೊಳ್ತಿರ್ಬೋದು. ನಾವು ಟ್ರಾವೆಲ್ ಪ್ಯಾಕೇಜ್ ಮಾಡ್ತೀವಿ ಸೊ ದಟ್ ಒಂದು ಟೂರ್ಗೆ ಹೋದರೆ ಬರೀ ಪ್ಲೇಸಸ್ ನೋಡ್ಕೊಂಡು ವಾಪಸ್ ಬಂದುಬಿಡ್ತೀವ? ಖಂಡಿತವಾಗ್ಲೂ ಇಲ್ಲ. ಊಟ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಆ್ಯಂಡ್ ನಾವು ಹೋಗಿದ್ದಂತಹ ಜಾಗದಲ್ಲಿ ಇವಾಗ ನೀವು ನಾರ್ತ್ ಇಂಡಿಯಾಗೆ ಹೋದರೆ ಯಾವ್ಯಾವ ಫುಡ್ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ದಟ್ ನಾವು ಮನೆಯಲ್ಲಿ ಯಾವ ಥರ ಊಟನ ಮಾಡ್ಕೊಂಡು ತಿಂತೀವಿ, ಅಡುಗೆನ ಮಾಡ್ಕೊಂಡು ತಿಂತೀವಿ, ಅದೇ ಥರನೇ ನಾವು ಜನಗಳಿಗೆ ಅಡುಗೆ ಮಾಡಿಕೊಡೋದು. ಅಂದರೆ ನಾವು ಮಾಡೋಲ್ಲ, ನಮ್ಮ ಜೊತೆ ಶೆಫ್ಸ್ ಎಲ್ಲ ಬಂದುಬಿಟ್ಟಿರ್ತಾರೆ ಸೊ ಟೂರ್ಗೆ. ಸೊ ಅಲ್ಲಿ ನಾವು ಒಂದು ಹೋಟೆಲಲ್ಲಿ ಕಿಚನಲ್ಲಿ ಸ್ವಲ್ಪ ಸ್ಪೇಸ್ ಕೇಳಿರ್ತೀವಿ. ಸೊ ಅಲ್ಲಿ ನಾವು ಮನೆ ಊಟದ ಥರ ಲೈಕ್ ಸೌತ್ ಇಂಡಿಯನ್ ಫುಡ್, ಮುದ್ದೆ ಆಗಿರ್ಬೋದು, ಆಮೇಲೆ ಇಡ್ಲಿ, ದೋಸೆ, ಪೂರಿ, ವಿಚ್ ಈಸ್ ವೆರಿ ಹೆಲ್ತಿ ಆ್ಯಂಡ್ ಸೇಫ್ಟಿ ಕೂಡ. ನಾವು ಯಾವುದೇ ಟೇಸ್ಟಿಂಗ್ ಪೌಡರ್ ಅಂತೂ ಯೂಸ್ ಮಾಡೋದಿಲ್ಲ. ತುಂಬ ಅಂದರೆ ತುಂಬ ಸೇಫ್ಟಿ ಇರುತ್ತೆ ಆ್ಯಂಡ್ ಹೆಲ್ತಿ ಇರುತ್ತೆ. ನೋಡಿ, ನೀವು ಕೂಡ ಆದರೆ ನಮ್ಮ ಪ್ಯಾಕೇಜ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೂರಿಸ್ಟ್ಗೆ ಕಾಂಟ್ಯಾಕ್ಟ್ ಮಾಡಿ, ಓಂಕಾರ ಟೂರಿಸ್ಟ್ಗೆ. ನಿಮಗೇನಾದರೂ ನಮ್ಮ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಸೊ ದಟ್ ನಾನು ನಿಮಗೆ DM ಮಾಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ, ಓಕೆನಾ? ಸೊ ನೋಡ್ತಾ ಇದ್ದೀರಾ, ನಮ್ಮಮ್ಮ ಮಂಗಳಾರತಿ ಎಲ್ಲ ಮಾಡಾಗಿದೆ. ಇವಾಗ ದಸರಾ ಹಬ್ಬದಲ್ಲಿ ಹೊಸಲು ಪೂಜೆ ಈಸ್ ಮ್ಯಾಂಡೇಟ್ರಿ. ತುಂಬ ಅಂದರೆ ತುಂಬ ಮುಖ್ಯ. ಅದು ತುಂಬ ಶ್ರೇಯಸ್ ಕೊಡುತ್ತದು, ತುಂಬ ಒಳ್ಳೆಯದದು. ಆ್ಯಂಡ್ ಎಲ್ಲರೂ ತರೋ ಥರ ನಾವು ಕೂಡ ಸ್ವೀಟ್ಸು, ಕಳ್ಳೆಪುರಿ, ಬೂಂದಿ ಎಲ್ಲ ತೊಗೊಂಡು ಬಂದು ಇಟ್ಟಿದ್ವಿ. ಆ್ಯಂಡ್ ಇದು ಕುಂಬಳಕಾಯಿ ನೋಡಿರ್ತೀರ ದೃಷ್ಟಿಗೆ. ನಮ್ಮ ಪಪ್ಪ ಎಲ್ಲ ಆಯುಧಗಳ ಮೇಲಿಂದನೂ ದೃಷ್ಟಿನ ತೆಗಿತಾ ಇದ್ದಾರೆ. ಏನಕ್ಕೆ ದೃಷ್ಟಿ ತೆಗಿತಾರೆ ಅಂದರೆ ವರ್ಷವಿಡೀ ಆ ಆಯುಧಗಳು ನಮಗೋಸ್ಕರ ಕೆಲಸ ಮಾಡಿರ್ತಾರೆ. ಅವ್ರು ಕಷ್ಟಪಟ್ಟು ನಮಗೆ ಒಳ್ಳೆಯದನ್ನು ಮಾಡಿರ್ತಾರೆ. ಸೊ ವರ್ಷಕ್ಕೆ ಒಂದು ಸಲ ಆದರೂ ಆಯುಧಗಳಿಗೆ ಪೂಜೆ ಆಗಬೇಕಲ್ವ? ಅವತ್ತಿನ ದಿನ ನಾವು ಆಯುಧ ಪೂಜೆ ಮಾಡೋದ್ರಿಂದ ಆಯುಧಗಳಿಗೂ ಒಳ್ಳೆಯದು ಆ್ಯಂಡ್ ನಮ್ಮ ಮಾಡೋರಿಗೂ ಒಳ್ಳೆಯದು. ಮುಂದೆ ಬರುವಂಥ ದಿನಗಳಲ್ಲಿ ಆ ಆಯುಧಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಬೇರೆಯವ್ರಿಗೂ ಅದರಿಂದ ಯಾವುದೇ ತೊಂದರೆ ಆಗಲ್ಲ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಮನೆಗಳ ಮೇಲಾಗಿರ್ಬೋದು ಅಥವಾ ನೀವು ಮಾಡೋವಂಥ ಕೆಲಸದ ಮೇಲಾಗಿರ್ಬೋದು ಏನಾದರೂ ದೃಷ್ಟಿ ತಗಲಿದ್ರೆ ಆ ದೃಷ್ಟಿಯೆಲ್ಲ ಪರಿಹಾರ ಆಗುತ್ತೆ. ನೋಡಿದ್ರಿ ಅಲ್ವಾ, ಇವಾಗ ನಮ್ಮ ಪಪ್ಪ ಕುಂಬಳಕಾಯಿನ ಹೊಡೆದ್ರು, ಅದು ಒಂದೇ ಏಟಿಗೆ ಪಕ್ಕಂತ ಹೊಡೆದೋಯ್ತು ಗೈಸ್. ಸೊ ದಟ್ ನೀವೇ ತಿಳ್ಕೊಂಡಿರ್ಬೋದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ತೆಂಗಿನಕಾಯಲ್ಲಿ ನಮ್ಮ ಪಪ್ಪ ಎಲ್ಲ ಆಯುಧಗಳ ಮೇಲೂ ಇಳಿಸ್ತಾ ಇದ್ದಾರೆ ದೃಷ್ಟಿ ಹೋಗಲಿ ಅಂತ. ಸೊ ದಟ್ ದೃಷ್ಟಿ ಪರಿಹಾರ ಆಗುತ್ತೆ ಅಂತ. ಇವಾಗ ಎಲ್ಲ ಆಯುಧಗಳ ಮೇಲೆ ತೆಂಗಿನಕಾಯಿನ ಇಳಿಸಿ ಇವಾಗ ತೆಂಗಿನಕಾಯಿನ ಹೊಡೆದ್ರು, ನೋಡ್ಬೋದು ನೀವೇ. ನೀವು ತೆಂಗಿನಕಾಯಿ ಹೊಡಿಬೇಕಾದ್ರೆ ಎಲ್ಲ ಆಯುಧಗಳ ಮೇಲೆ ಇಳಿಸಿ 3 ಸತಿ ಲೈಕ್ ನಿಮ್ಮ ಹೊಸಲು ಮೇಲಿಂದ ಕೆಳಗವರೆಗೂ 3 ಸತಿ ಇಳಿಸ್ಬೇಕು. ಸೊ ದಟ್ ಆವಾಗ ದೃಷ್ಟಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಪಪ್ಪ ಇವಾಗ ಅದನ್ನೇ ಮಾಡ್ತಾ ಇರೋದು. ಸೊ ಇವಾಗ ನೋಡ್ಬೋದು ನೀವು
ಇದು ನಿಮಗೆ ಒಳ್ಳೆಯದು. ನೋಡಿ ಇವಾಗ ತೆಂಗಿನಕಾಯಿ ಹೊಡೆದ್ರು. ಸೊ ನಮ್ಮ ಓಂಕಾರ್ ಟೂರಿಸ್ಟ್ದು ಗೌಡೌನ್ ಪೂಜೆ ಎಲ್ಲ ಆಯಿತು. ಆದಮೇಲೆ ಇದು ಕಟ್ತಾ ಇದ್ದಾರೆ ನಮ್ಮಮ್ಮ, ಲಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಇಲ್ಲೂ ಕೂಡ. ಆ್ಯಂಡ್ ನೋಡಿ ಇದು ಹೆಂಗೆ ಕಾಣಿಸುತ್ತೆ, ಸ್ವಲ್ಪ ಭಯ ಆಗುತ್ತೆ ಇದು ನೋಡೋದಕ್ಕೆ. ಯಾಕಂದರೆ ಅದು ಕಾಳಭೈರವಂದು ಸೂರ್ಯನ ಥರ ಇರೋದ್ರ ಮೇಲೆ ನಾವು ಅದನ್ನು ಕಟ್ಟಿರೋದು, ಕೆಟ್ಕೊಂಡು ಬೀಳದೆ ಇರಲಿ ಅಂತ. ಆ್ಯಂಡ್ ಇವಾಗ ಲಿಂಬೆಹಣ್ಣು ಇಳಿಸಿ ನಮ್ಮಮ್ಮ ನಿಂಬೆಹಣ್ಣು ಹೊಡೆದ್ರು. ಅದು ಕೂಡ ಅಷ್ಟೇ ಒಂದೇ ಏಟಿಗೆ ಭಕ್ ಅಂದ್ಬಿಡ್ತು. ಸೊ ಗೋಡೌನ್ ಪೂಜೆ ಆಯಿತು. ಮನೆ ಪೂಜೆ ಆದಮೇಲೆ ಇವಾಗ ವೆಹಿಕಲ್ಸ್ ಪೂಜೆನ ಮಾಡೋದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಕ್ಚುಲಿ ನೆನ್ನೆನೇ ನಾವು ವೆಹಿಕಲ್ಸ್ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ವಿ. ಏನಕ್ಕಂದರೆ ತುಂಬ ಲೇಟ್ ಆಗೋಗ್ಬಿಡುತ್ತೆ, ಬೆಳಗ್ಗೆ ಎದ್ದು ವಾಶ್ ಮಾಡೋಕ್ಕಾಗಲ್ಲ ಅಂತ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಇವತ್ತು ಪೂಜೆನೆಲ್ಲ ಮಾಡಿಬಿಟ್ಟು ನಾವು ಟೆಂಪಲ್ಗೆ ಹೋಗೋಣ, ಯಾವುದಾದ್ರೂ ಟೆಂಪಲ್ಗೆ, ಐ ಮೀನ್ ಲೈಕ್ ಚಾಮುಂಡೇಶ್ವರಿ ಟೆಂಪಲ್ಗೆ, ಗೌಡ್ಗೆರೆಗೆ ಹೋಗೋಣ ಅಂತ. ಬಟ್ ಪೂಜೆ ಮಾಡೋದಕ್ಕೇ 12 ಗಂಟೆ ಆಗೋಯ್ತು. ಆ್ಯಂಡ್ ತುಂಬ ಅಂದರೆ ತುಂಬ ಟಯರ್ಡ್ ಆಗೋಗಿತ್ತು, ಎಲ್ಲೂ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಬರೀ ಪೂಜೆ ಒಂದು ಮಾಡಿ ಮನೆಯಲ್ಲೇ ಇದ್ವಿ. ಸಂಜೆ ನಾವು ಟೆಂಪಲ್ಗೆ ಹೋದ್ವಿ. ಯಾವ ಟೆಂಪಲ್ ಅಂದರೆ ಮನೆ ಸುತ್ತಮುತ್ತ ಇರುತ್ತಲ್ವ, ಸೊ ನಮ್ಮ ಮನೆ ಪಕ್ಕದ ರೋಡಲ್ಲಿ ಒಂದು ಟೆಂಪಲ್ ಇತ್ತು, ಅದಕ್ಕೆ ಹೋದ್ವಿ. ಸೊ ಇವಾಗ ನೋಡ್ತಿರ್ಬೋದು ನಮ್ಮಮ್ಮ ಎಲ್ಲ ಗಾಡಿಗಳಿಗೂ ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನಲ್ಲಿ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಯಾರಿಗಾದ್ರೂ ಈ ಹೂವು ಹಾರ ಕಾರ್ಗೆ ಯಾವ ಥರ ಕಟ್ಟೋದು ಅಂತ ಗೊತ್ತಿರಲ್ಲ ಅಂದರೆ ನೋಡ್ಬೋದು ನೀವು ಯಾವ ಥರ ಕಟ್ಟೋದು ಅಂತ. ಆ್ಯಂಡ್ ಜೊತೆಗೆ ಕಾರ್ ಬರೀ ಮೇಲ್ಮೇಲೆ ಮಾತ್ರ ಕುಂಕುಮ ಇಡೋದು ಅಷ್ಟೇ ಅಲ್ಲ, ಕಾರ್ ಇಂಜಿನ್ಗೂ ಇಡಬೇಕು, ಅದೇ ಮುಖ್ಯ. ಗಾಡಿ ಓಡುತ್ತೆ ಅಂದರೆ ಅದೇ ಮುಖ್ಯ. ಹಾಗೆ ನಂಬರ್ ಪ್ಲೇಟ್ಗೂ ಕೂಡ ಇಕ್ಕಿ ಇವಾಗ ಸ್ಟೇರಿಂಗಿಗೂ ಕೂಡ ಅಮ್ಮ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಇಡಬೇಕು, ಯಾಕಂದರೆ ಒಳ್ಳೆಯದು. ಹಾಗೆ ಗಾಡಿನಲ್ಲಿ ಇರೋಂತಹ ಪುಟ್ಟ ಗಣೇಶನ ವಿಗ್ರಹಕ್ಕೂ ಕೂಡ ಅರಿಶಿನ ಕುಂಕುಮ ಇಕ್ಕಿದ್ದಾಯಿತು. ಹಾಗೆ ಇಕ್ಬೇಕಾದ್ರೆ ಆ ಒಂದು ಬಸವಣ್ಣ ನೋಡ್ಬೋದು ನೀವೇ, ಅದು ಬಂತು, ತುಂಬ ಒಳ್ಳೆಯದು ಅದು ಬಂದರೆ ಮನೆ ಹತ್ರ. ಹಾಗೆ ಕಾರ್ ಮುಂದೆ ರಂಗೋಲಿ ಎಲ್ಲ ಹಾಕಿದ್ರು ನಮ್ಮಮ್ಮ. ಸೊ ಏನಕ್ಕೆ ರಂಗೋಲಿ ಹಾಕ್ತಾರೆ ಅಂದರೆ ತುಂಬ ಒಳ್ಳೆಯದದು, ಯಾವುದೇ ಆದ ದುಷ್ಟಶಕ್ತಿಗಳಿಗೆ ಅದು ಆಹ್ವಾನ ಮಾಡಿಕೊಡೋದಿಲ್ಲ. ಸೊ ಇವಾಗ ನಮ್ಮಮ್ಮ ಗಾಡಿಗಳಿಗೆಲ್ಲರೂ ಎಲ್ಲದಕ್ಕೂ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗಾಡಿ ಆಗಿರ್ಬೋದು, ನಮ್ಮ ತಮ್ಮಂದು ಸೈಕಲ್ ಆಗಿರ್ಬೋದು, ಸೊ ಕಾರ್ ಆಗಿರ್ಬೋದು, ಎಲ್ಲದಕ್ಕೂ ಪೂಜೆ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಒಂಥರ ನಾವು ಶಾಂತಿ ಮಾಡ್ದಂಗೆ. ಸೊ ಆ ಒಂದಿನ ಪೂಜೆನ ಮಾಡಿ ನಾವು ಗಾಡಿ ಎತ್ತಬಾರ್ದು. ಸೊ ಆ ಒಂದಿನ ಅದಕ್ಕೆಲ್ಲ ಆಯುಧಗಳಿಗೂ ರೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಏನು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗಲಿಲ್ಲ ಎಲ್ಲೂ ಕೂಡ. ಸೊ ಸಂಜೆ ಲೈಕ್ ನಮ್ಮ ಅಕ್ಕಪಕ್ಕ ಇರೋವಂಥ ಟೆಂಪಲ್ಗೆ ಹೋದ್ವಿ ಅಷ್ಟೇ, ಆ ಗಾಡಿನಲ್ಲೆಲ್ಲ ನಡ್ಕೊಂಡೇ ಹೋಗಿದ್ದು. ಸೊ ನೋಡ್ಬೋದು ನೀವೇ. ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ, ವಿಜಯದ ಹಬ್ಬ, ಆಯುಧ ಪೂಜಾ ಹಬ್ಬ, ಹಬ್ಬ ಇದು ಹಸುರ ತನ್ನ ಸಿರ ತೆತ್ತ ದಸರಾ ಹಬ್ಬ, ಹಬ್ಬ 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 ಇದು ಮೈಸೂರ ಸೀಮೆ ರಾಜ ಹಬ್ಬ, ಹಬ್ಬ 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 ಇದು ಕುಣಿದಾಡೋ ಮಕ್ಕಳ ಬೊಂಬೆ ಹಬ್ಬ, ವಿಜಯದ ಹಬ್ಬ, ಆಯುಧ ಪೂಜಾ ಹಬ್ಬ, ಹಬ್ಬ ಇದು ಮನೆಗೆ ಮನೆ ಮನೆಗೆ ಹೋಗಿ ಕರೆಯೋ ಹಬ್ಬ, ಹಬ್ಬ 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 ಹಬ್ಬ. ಸೊ ಇವಾಗ ಪೂಜೆ ಮಹಾಮಂಗಳಾರತಿ ಎಲ್ಲನೂ ಆಯಿತು. ಇವಾಗ ನೀವೇ ನೋಡ್ತಿರ್ಬೋದು, ಬೂತ್ ಕುಂಬಳಕಾಯಲ್ಲಿ ಎಲ್ಲ ವಾಹನಗಳಿಗೂ ದೃಷ್ಟಿನ ತೆಗಿತಾ ಇದ್ದಾರೆ ನೋಡಿ ನೀವು. ಅದು ಕೂಡ ಅಷ್ಟೇ, ಶಾರ್ಟರ್ ಡಿಸ್ಟೆನ್ಸಿಂದ ನಮ್ಮ ಪಪ್ಪ ಬೂತ್ ಕುಂಬಳಕಾಯಿನ ಹೊಡೆದಾಕಿದ್ದು. ಫಸ್ಟ್ ಹೊಡೆದಿದ್ದ ತಕ್ಷಣವೇ ಅದು ಹೊಡೆದೋಯ್ತು. ಸೊ ನೋಡಿದ್ರಲ್ವ ನೀವು, ಅದಕ್ಕೂ ಎಷ್ಟು ದೃಷ್ಟಿಗಳಾಗಿರ್ಬೋದು ಅಂತ. ಇನ್ನು ಸಂಜೆ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೆ. ಇದು ನಮ್ಮ ಊರಿನ ಗ್ರಾಮ ದೇವತೆ ಪಟಾಲ್ದಮ್ಮ ಅಂತ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವೇ ನೋಡಿ.
ಆ್ಯಂಡ್ ಹಾಗೆ ಇದಾದಮೇಲೆ ವಿಜಯದಶಮಿದು ಕೂಡ ನಾನು ವ್ಲಾಗ್ನ ಮಾಡಿ ಹಾಕಿರ್ತೀನಿ, ನೀವು ನೋಡಿ. ಇದಾದಮೇಲೆ ವಿಜಯದಶಮಿದು ಬರುತ್ತೆ. ಸೊ ಈ ಮುಖಾಂತರ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.